ಚಾಲುಕ್ಯ ಉತ್ಸವ ರಥಕ್ಕೆ ತಾಲೂಕಾಡಳಿತದಿಂದ ಅದ್ಧೂರಿ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಜನವರಿ 19ರಿಂದ 21ರವರೆಗೆ ಜರುಗುವ ಬಾದಾಮಿ ಚಾಲುಕ್ಯ ಉತ್ಸವ ಹಿನ್ನೆಲೆಯಲ್ಲಿ ನಾಡು ನುಡಿಯ ಬಗ್ಗೆ ಅಭಿಮಾನ ಮೂಡಿಸಲು ಸಂಚರಿಸುತ್ತಿರುವ ಚಾಲುಕ್ಯ ಉತ್ಸವದ ರಥ ನಗರಕ್ಕೆ ಶನಿವಾರ ಸಂಜೆ ಆಗಮಿಸಿತು. ದೇಸಾಯಿ ವೃತ್ತದ ಬಳಿ ಸಾಯಂಕಾಲ 6ಕ್ಕೆ ಆಗಮಿಸಿದ ಚಾಲುಕ್ಯ ಉತ್ಸವ ರಥವನ್ನು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ ಅನಿಲ ಬಡಗೇರ ಸ್ವಾಗತಿಸಿದರು. ಸ್ತಬ್ಧ ಚಿತ್ರಕ್ಕೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಶೀರ್ಷಿಕೆ ನೀಡಲಾಗಿದ್ದು, ಕನ್ನಡ ಮಾತೆಯ ಭಾವಚಿತ್ರವನ್ನು ಒಳಗೊಂಡಿದೆ. ಇದರಲ್ಲಿ ಕನ್ನಡ ನಾಡು, ನುಡಿಗಾಗಿ ನಡೆದ ಘಟನಾವಳಿಗಳು ಒಳಗೊಂಡಂತೆ ನಾನಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಿರುವ ಘಟನೆಗಳ ಚಿತ್ರ ಮಾಹಿತಿ ಅಳವಡಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾಡಳಿತ, ನಗರಸಭೆ, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಚಾಲುಕ್ಯ ಉತ್ಸವ ರಥವನ್ನು ಬರಮಾಡಿಕೊಂಡರು. ಮದರಖಂಡಿ, ಹುನ್ನೂರ ರಸ್ತೆ ಮೂಲಕ ಜಮಖಂಡಿ ತಲುಪಿ ಅಲ್ಲಿಂದ ಮರಳಿ ಬಾಯ್ಲ್ ಪಾಸ್ ಮುಧೋಳ ರಸ್ತೆ ಮಾರ್ಗವಾಗಿ ಬಿಳಗಿ ತಾಲೂಕಿಗೆ ತೆರಳಿತು. सर मैडम सलर साइड